ಮತ್ತೆ ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದಾರಲ್ಲ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಡನ್ನಾಗಿ ಗೋವಾ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಸಡನ್ನಾಗಿ ಗೋವಾ ಪ್ಲ್ಯಾನ್ ಮಾಡಿದ್ರೆ ಹೆಂಗಿರುತ್ತೆ ಬನ್ನಿ ತೋರಿಸ್ತೀನಿ. ಇಂಥ ದರಿದ್ರ ನನ್ನ ಮಕ್ಳು ಇರ್ಬೋದಲ್ಲ, ನಾವು ಬಸ್ಸಲ್ಲಿ ಒಳ್ಳೆ ತಂದೆ ರೂಮ್ ಥರ ಲೈಟ್ ಆಗಲ್ಲ. ಬನ್ನಿ, ಮುಕ್ಲಾರೆ ಸೆಕೆಯಲ್ಲಿ ತಂಪಾಗಿರೋ ಬೀಚ್ ಅಂದರೆ ಅಪ್ಸರ್ಕೊಂಡ ಬೀಚು. ಬನ್ನಿ, ರಾತ್ರಿಯಿಂದ ಕಾರ್ನ ಒಬ್ಬನೇ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ನನ್ನ ಮಕ್ಕಳು ಫುಲ್ಲು ಕೋಮ ಹೋಗಾರೆ. ಏನು ಹೇಳಿ, ನನ್ನ ಕಷ್ಟ ಯಾರಿಗೆ ಹೇಳೋಣ ಹೇಳ್ರಿ. ಇಲ್ಲಿ ಈಗ ನಾನೊಂದು 20 ಸೆಕೆಂಡ್ ಕಣ್ಣು ಮುಚ್ಕೊಂಡ್ರೆ ಏನಾಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಗೈಸ್, ನಿಮ್ಗೊಂದು ಕ್ರೇಜಿ ರೂಟ್ ತೋರಿಸ್ತೀನಿ. ರೂಟ್ ಮಾತ್ರ ನೀವು ಕೋಮ ಹೋಗ್ಬಿಡ್ತೀರಾ ನೋಡಿ. ನಮ್ಮ ತಾಯಣಗೂ ಝೀರೋ ವಿಸಿಬಿಲಿಟಿ ಗುರು, ಏನು ಕಾಣಿಸ್ತಿಲ್ಲ. ಅಲ್ಲ, ನಾವು ಬಂದಿದ ತಕ್ಷಣ ಮಳೆ ನಿಂತ್ಕಂತಲ್ಲ, ಇಂಥ ದರಿದ್ರ ನನ್ನ ಮಕ್ಳು ಇರ್ಬೋದಲ್ಲ. ನಾವು ಕಾಲಿಟ್ಟಿದ ಕಡೆ ಎಲ್ಲ ಬರಗಾಲ. ಇವ್ನ ಸೆಡೆ ನನ್ನ ಮಗ. ಬ್ರೋ, ಗೋವಾಗ ಬಂದ್ರೆ ಒಂದು ಹೇಳ್ತೀನಿ ಕೇಳಿ. ಗೋವಾಗ ಬಂದ್ರೆ 0 ಟಿಂಟ್ ಇಟ್ಕೊಂಬನ್ನಿ. ಕಿತ್ಕೊಂಬಿಟ್ಟ 500 ರೂಪಾಯಿ ಕಿತ್ಕೊಂಬಿಟ್ಟ ಅವ್ನ ಬಾಯಿಗೆ ಮಣ್ಣಾಕ. ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ 3000 ರೂಪಾಯಿ ಫೈನ್ ಅಂತೆ. 500 ರೂಪಾಯಿ ಕಿತ್ಕೊಂಡು ಕಿತ್ತಾಕಕ್ಕೆ ಪರ್ಮಿಷನ್ ಕೊಡ್ತಾನೆ. ಇಲ್ಲ ಅಂದರೆ 3000 ಟೋಕನ್. ಒಂದು ದಿನಕ್ಕೆ 3000 ಕೋಮ. A few minutes later. ಸ್ಪೀಡಿಗೆ 500 ರೂಪಾಯಿ ಕಟ್ಟಿದ್ದೀನಿ ಗುರು, ಸಾಕು. 60 ಮೇಲೆ ಹೋಗಂಗಿಲ್ಲ ಅಂತ ಇದು. ಎಂತ ಗೋವಾದಲ್ಲಿ ಹೋಗತ್ತಾಗೆ. ಇನ್ನು ಗೋವಾಗ ಎಂಟ್ರಿ 1000 ರೂಪಾಯಿ ಕಟ್ಟಿವಿ. ತೋರ್ಸೋನು ಇನ್ನೊಂದು 500 ಕಟ್ತವನಿಗೆ. ಅಪ್ಪ, ನೀವೇನು ಕಟ್ಟಿದ್ರಿ? ನಮ್ದು ಕಪ್ಪುದು ಒಂದು ಪೇಪರ್ಗೆ ಹಾಕ್ಬಿಟ್ಟಿದ್ವಿ, ಗ್ಲಾಸ್ಗೆ. ನದಿಗೆ ಕಟ್ಟಿದ್ವಿ. ಇನ್ನು ಎಷ್ಟು ಕಟ್ಟಬೇಕು? One day later. ಮತ್ತೆ ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಗುರು, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಗೋವಾಗೆ ಬಂದ್ಬಿಟ್ರು. ಗೋವಾಗೆ ಬಂದಮೇಲೆ ನಾವು ಬೀಚ್ ನೋಡಿಲ್ಲ ಅಂದರೆ ಅದು ಅವಮಾನ. ನೈಟ್ ಇನ್ನೊಂದು ಬೀಚ್ ಇದೆ, ಅದನ್ನು ತೋರಿಸ್ತೀನಿ. ಈಗ ಈ ಬೀಚ್ ನೋಡ್ಕೊಳ್ಳಿ ಸದ್ಯಕ್ಕೆ. ನಾನಂತೂ ಗೋವಾಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಇದುವರೆಗೂ ಬಂದಿಲ್ಲ. ಇದು ಯಾಕೆ ಇವರು ಇದು ಬರ್ತಾಯಿದ್ದು ಗುರು, ಚಪ್ಪಲಿ ಎಲ್ಲ ತೆಲ್ಕೊಂಡು ಹೋಯ್ತಿದ್ದು ಗುರು. ನಾನು ಏನು ಮಾಡಲಿ ಹೇಳಿ. ನೋಡಿ, ಫಸ್ಟ್ ಟೈಮ್ ಬಂದಿರೋದು. ನೈಟ್ ಏನೋ ಯಾವುದೋ ಕ್ರೂಸಿಗೆ ಹೋಗ್ತೀವಂತೆ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಯಾರ್ಯಾರು ಸಿಗ್ತಾರೆ. ಬನ್ನಿ ನೋಡೋಣ, ಬನ್ನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬೀಚಲ್ಲಿ ಬ್ಲಾಗ್ ಮಾಡೋಣ ಅಂತ ಬಂದರೆ 2 ಕಪಲ್ಸ್ ಇದ್ದಾರೆ, ಗಂಡ ಹೆಂಡತಿ. ಇಲ್ಲಿ ನೋಡ್ರಿ ಅಕ್ಕ, ನೋಡಿಲಿ ಇಲ್ಲಿ ನೋಡಿ ಸರ, ಇಲ್ಲಿ ನೋಡಿ. ಇವರು ಮತ್ತೆ ಅಲ್ಲೊಬ್ಬ ಹೋಯ್ತಾನೆ ನೋಡ್ರಿ. ನನ್ನನ್ನು ಫೋಟೋಗ್ರಾಫರ್ ಮಾಡೋರೆ. ನಾನೇನು ಹೇಳಲಿ, ನನ್ನ ಕಷ್ಟನ. ಗೈಸ್, ನಾವೀಗ ಅಂಜನಾ ಬೀಚಿಂದ ಹೋಯ್ತಾ ಇದ್ದೀವಿ. ಬೀಚಲ್ಲಿ ಅಂತ ನೋಡೋಂಥದ್ದು ಏನಿರಲಿಲ್ಲ. ನಮ್ಮ ಮಂಗಳೂರು ಪಣಂಬೂರು ಬೀಚೇ ಚೆನ್ನಾಗೈತೆ. ಇವರು ಗೊತ್ತಿರ್ಬೋದು ನಿಮಗೆ. ಗೊತ್ತಿಲ್ಲ ಅಂದರೆ ಅವ್ರ ಬಗ್ಗೆ ಅವರೇ ಹೇಳ್ತಾರೆ. ಹೇಳಲಿ. ನಾನು ವರ್ಷ ನನ್ನ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ನಾನು ದಶಕ ಭುವನ ಭಯಂಕರ ಲಂಕೇಶ್ವರ ದಶಕಂಠ ರಾವಣ. ಇವ್ರು ರಾವಣ ತಮ್ಮ ಮಾಮಣ್ಣ. ನಾನು ರಾಮ. ಗೈಸ್, ಮಳೆ ಬಂತು ಅಂದ್ಕೊಂಡ್ರೆ ಗೈಸ್, ಮಕ್ಕಳೆಲ್ಲ ತೊಟ್ಟಿಡೋ ಥರ ಬಿಸಿಲು ಬರ್ತೈತೆ. ನಮ್ಮ ಹುಡುಗ ಅಂತೂ 5 ನಿಮಿಷಕ್ಕೆ ಬರ್ತಾನೆ. ಇವನೊಂಥರ AC ಮನುಷ್ಯ, ಕೈ ಫುಲ್ ಏನೇನು ನೆಂದೇ ಇರ್ತೈತೆ. ಅದು ಏನಕ್ಕಂತ ಗೊತ್ತಿಲ್ಲ. ಏನು ಮಾಡ್ತಾರೆ ಮೈಯಲ್ಲೆಲ್ಲ ಹುಚ್ಚಾಯ್ಕೊಂತಿರ್ತಾರೆ. ಗೈಸ್, ಈಗ ನೆಕ್ಸ್ಟು ಯಾವ ಪ್ಲೇಸಾ? ಯಾವುದೋ ರಾಗಿಗುಡ್ಡ ಅಂತ. ಬನ್ನಿ ಹೋಗೋಣ. 2 hours later. ಗೈಸ್, ಇದಾದೋ ಚಪ್ರಿ ಫೋರ್ಟ್ ಅಲ್ಲ, ಚಪೋರ ಫೋರ್ಟ್ ಅಂತೆ. ಬರ್ತಾಯಿದ್ದೀವಿ, ಬನ್ನಿ ಫೋರ್ಟ್ ಮೇಲೆ ಹೋಗಿ ನೋಡೋಣ. ಚಪಾತಿಯವರು ಚಪಾತಿನೇ ಆಗ್ಬಿಟ್ಟವ್ರೆ. ಕ್ರೇಜ್ ಇದೆ ಗುರು. ಮುಕ್ಲಾರ ಶೆಕೆ ಐತೆ ಅಷ್ಟೇ. ಗೈಸ್, 120 ಮೆಟ್ಲು ಹತ್ತಕ್ಕೆ ಈ ವಯ್ಯ ಯಾವ ರೇಂಜಿಗೆ ಬೇವ್ತಾನೆ ಅಂದರೆ ಅಲ್ಲಿ ತೆಗಿಯೋ ಶೆಡ್ಗೆ ಬಾ. ಗೈಸ್, ವ್ಯೂ ಮಾತ್ರ ಇಲ್ಲಿಂದ ಕ್ರೇಜ್ ಇದೆ ಅನ್ಕೊಂಬಿಡಿ. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಶೆಡ್ ಗುರು, ಇನ್ನು ಮೇಲೆ ಹೋಗಿಲ್ಲ, ಬಾ ಮೇಲೆ ಹೋಗಿ ತೋರಿಸ್ತೀನಿ.
ತಿರ್ಗಾ ಇಲ್ಲಿ ನಮ್ಮ ಸಕಲೇಶ್ಪುರ ಬೆಟ್ಟನೇ ಚೆನ್ನಾಗಿದೆ, ಫೋಟೋ ಚೆನ್ನಾಗಿತ್ತಲ್ಲ ಇದಕ್ಕಿಂತ. ಹಾಂ, ಅದರಲ್ಲಿ ಸ್ಟಾರ್ ಆದರೂ ಐತೆ, ಹಾಂ, ಇದ್ರಲ್ಲಿ ನಮ್ಮನೆ ಏನೈತೆ, ಏನೂ ಇಲ್ಲ. ನಿನಗೆ ಬೇಕಾಗಿರೋದು ಐತೆ ಕಣ. ಅದು ಎಲ್ಲ ಕಡೆ ಸಿಗ್ತವೆ. ಏನೋ ಮೇಲ್ಗಡೆ ಹುಡುಗಿರು ಚೆನ್ನಾಗವ್ರು. ಬರೀ ಇದರಲ್ಲೇ ಬರ್ಬಿಟ್ಟೆ ಅಲ್ಲ. ನಾನೇ ಕೇಳ್ದೆ ಶ್ರೀಶೈಲಕ್ಕೆ ಹೋಗ್ತಾ ಇದೆಯಂತೆ, ನೆನಪಾಗ್ತಾ ಇಲ್ವಾ ನಾನು ನಿನಗೆ? ಅವಾಗಿಂದ. ಹೌದು ನಾನು ಕೇಳ್ತೀರಾ ಬ್ಲಾಗಲ್ಲಿ ನಾನು ಕೇಳ್ತಿರೋದು. ನಾನು ಯಾಕಪ್ಪ ತೋರಿಸ್ತಿದ್ದೆ, ನನ್ನ ಜೀವನನೇ ದುರ್ಭಿಕ್ಷೆ ಬಂದ್ಬಿಡುತ್ತೆ. ಬ್ಲಾಗ್ ಮಾಡೋಣ ಅಂತ ಬಂದರೆ ಅಲ್ಲಿ ನೋಡಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಟೈಮಲ್ಲಿ ನೀವು? ಟೈಮಲ್ಲಿ ಏನು ಹೇಳೋಕ್ಕೂ ನಂಗೆ ಗೊತ್ತಾಗ್ತಿಲ್ಲ. ಭಾಳ ನೊಂದ್ಬಿಟ್ಟಿದ್ದೀನಿ, ಭಾಳ ದುಡ್ಡು ಬೇರೆ ಖರ್ಚಾಗ್ಬಿಟ್ಟಿದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಲ್ಲಿ ಫೋಟೋ ತೆಗಿಬೇಕಂತ ಆಮೇಲೆ ಮಾತಾಡುವಂತ. ಗೈಸ್, ನಿಮಗೆ ಫೋರ್ಟ್ ಮೇಲೆ ಒಂದು ಬೀಚ್ ಇದೆ, ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಇಲ್ಲಿ ಒಂಥರ ಡಿಫ್ರೆಂಟ್ ಇದು, ಅಂದರೆ ರೆಡ್ ವಾಟರ್ ಇದು ಫುಲ್ಲು. ಸರಿ ತೋರಿಸ್ತೀನಿ. ಕೂದಲು ಮುಂದೆ ಕುತ್ಕೊಬೇಕು ನಾವು. ಯಾಕ ಏನಾಯ್ತಾ? ಶೆಕೆ ಮಗನ್ ಮಾತಾಡ್ಲಾ, ಆಟೋಗಿರೋರಿ ಬೆವರೋದು ಹಂಗನ್ಕ ಮುಕ್ಳು ಮುಚ್ಕೊಂಬ. ನನಗೂ ಸೆಕೆ ಆಯ್ತೈತೆ. ಶೆಕೆ ಮುಕ್ಳಾರೆ ಶೆಕೆ. ಇವ್ನು ತಂಪು ಮಾಡ್ಕೊಳಕ್ಕೆ ಬೇರೆ ಗಜ್ಮಾಗ ಹೋಗುತ್ತೆ, ಗಜ್ಮಾಗ ಅಂತ. ಗೈಸ್, ಗೋವಾದಲ್ಲಿ ಒಂದು ಫ್ರೀ ರೂಮ್ ಇದೆ, ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಅಲ್ಲಿ ದೂರದಲ್ಲಿ ಕಾಣಿಸಿದಲ್ಲ, ಅದೇ ಪೊದೆ ಫ್ರೀ ಎಂಟ್ರಿ. ಈಗ ಅಲ್ಲಿ ಬಂದ್ಬಿಟ್ಟು ಗಜ್ಮಾ ಮಾಡ್ಬೋದು. ಅದೇ ಪೊದೆಲ್ಲ ಗಜ್ಮಾ ಮಾಡೋದು. ಫ್ರೀ ಎಂಟ್ರಿ ಇಲ್ಲಿ. ಇದು ಭಾಳ ಗಜ್ಮಾಗಳ ಬಗ್ಗೆ ಭಾಳ ಮಾತುಕತೆ ಐತೈತಲ್ಲ, ಏನದು ವ್ಯವಸ್ಥೆ ಇದೆಯಾ? ವ್ಯವಸ್ಥೆ ಮಾಡಿಸ್ತೀನಿ ಬಾ ಸಂಜೆ. ಓ ಹಂಗೆ ಇಲ್ಲಿ ಕ್ರೂಸಲ್ಲ. ನೀನು ಗೈಸ್, ನಾನು ಫೋರ್ಟಿಗೆ ಸೇಫಾಗಿ ಬಂದಿದ್ದೀನೋ ಇಲ್ಲ ಅಂತ ಗೋವಾದಲ್ಲಿ, ಅಂದರೆ ಗೋವಾಗೆ ಬಂದು ವಾಪಸ್ ಸೇಫಾಗಿ ಹೋಗ್ತೀನೋ ಇಲ್ವೋ ಅಂತ ನಾ ನೋಡ್ಕೊಳಕ್ಕೆ ನಮ್ಮ ತಾತನ ಬಂದ. ಯಾಕೋ ಹಾಗೆ ಏನು ಸಾಯಿ ಹೋಗೇ ಬಿಡ್ತು. ನಮ್ಮ ತಾತಗೆ ನನ್ನ ಮೇಲೆ ಬೇಜಾರು, ಪಿಂಡ ಬಿಡೋಕೆ ಬಂದಿಲ್ಲ ಅಂತ. ಮತ್ತೆ ನಿಮ್ಮ ಪ್ರಕಾರ ಗೋವಾಗೆ ಸಿಂಗಲಾಗಿ ಬಂದರೆ ಬೆಟರ, ಕಪಲ್ಸ್ ಬಂದರೆ ಬೆಟರ? ಬ್ಯಾಚಲ್ ಫ್ರೆಂಡ್ಸ್ಗಳು ಬಂದರೆ ಬೆಟರ್. ಏನಕ್ಕೆ? ಕಣ್ತಂಪಾಯ್ತವೆ, ಕಣ್ತಂಪಾಗುತ್ತೆ. ಹುಡುಗಿರು ಬೇರೆ ಹುಡುಗಿರು ನೋಡೋಕ್ಕಾಗಲ್ಲ. ಹೌದು 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 ಕಣ. ಹಂಸ ಬೈಲಿ. ಈಗ ನಿನ್ನ ಪ್ರಕಾರ ಲೈಕ್ ನೀನು ಕಪಲ್ಸ್ ಬಂದರೆ ಬೆಟರ, ಸಿಂಗಲ್ ಬಂದರೆ ಬೆಟರ ಗೋವಾಗೆ? ಮದುವೆ ಆಗಿದ್ರೆ ಕಪಲ್ಸ್ ಬನ್ನಿ, ಇಲ್ಲ ಅಂದರೆ ಸಿಂಗಲ್ಸ್ ಇದ್ರೆ ಸಿಂಗಲ್ಸೇ ಬನ್ನಿ. ಅಂದರೆ ಕಮಿಟ್ ಆಗಿದ್ರೆ ಕರ್ಕೊಂಡು ಬನ್ನಿ ಜೊತೆಯಲ್ಲಿ. ಅವ್ನು ಫ್ಯಾಮಿಲಿ ಮ್ಯಾನ್, ಅದೆಲ್ಲ ಮಾತಾಡಂಗಿಲ್ಲ, ಅದಕ್ಕೆ ಹೇಳ್ತಾನೆ ಏನು ಮಾಡಂಗಿಲ್ಲ. ಸಿಂಗಲ್ ಬಂದಿದ್ರೆ ನಮ್ಮ ಮಾತಾಡ್ತಿದ್ದ ಅಂತಾರ. ಓ ಮೈ ಗಾಡ್, ಕ್ರೇಜಿ ವಾಯ್ಸ್ ಕೊಟ್ಬಿಟ್ಟು ಮಾಡ್ತಾರೆ. ಗೈಸ್, ಅದು ಯಾಕೋ ಗಾಬರಿ ಆಗಿದೆ ಪಾಪ. ಅದು ನನ್ನ ಕಂಟೆಂಟ್ ಅಲ್ಲ, ನನ್ನ ಕಂಟೆಂಟ್ ಅಂದರೆ ರಗಡಾಗಿರ್ಬೇಕು ಆ್ಯಕ್ಚುಲಿ. ಎಲ್ಲವೂ ಚೆನ್ನಾಗಿಯೇ ಇತ್ತು, ಒಳ್ಳೆ ಹೆಂಡತಿ, ಒಳ್ಳೆ ಕಾರು, ಆದರೆ ಈ ಧೂಮಪಾನ ಎಲ್ಲದನ್ನು ಸರ್ವನಾಶ ಮಾಡಿದೆ. ಧೂಮಪಾನ ಮಾಡದಿರಿ, ಮಾಡಲು ಬಿಡದಿರಿ. ಕಟ್ ಮಾಡು. ಚಪ್ರಿ ಫೋರ್ಟ್ ಅಲ್ಲ, ಯಾವುದು ಚಪೋರ ಫೋರ್ಟ್ನ ದಾಟ್ಕೊಂಡು ಎಲ್ಲ ನೋಡ್ಕೊಂಡು ಹೋಯ್ತಾ ಇದ್ದೀವಿ. ನೆಕ್ಸ್ಟು ಏನೇನೋ ಅನ್ಕೊಂಡ್ವಿ. ನೆನ್ನೆ ನೈಟ್ ಎಣ್ಣೆ ಹೊಡೆದ್ರೆ ತಿಕ್ಲಿಗೆ ಎದಳಕ್ಕಾಗಿಲ್ಲ. ಬೆಳಗ್ಗೆ ಇವತ್ತು ನೈಟ್ ಕೂಡ ಎಣ್ಣೆ ಹೊಡಿತೀವಿ. ಗೋವಾ ಅಂದಮೇಲೆ ಎಣ್ಣೆ ಹೊಡಿಲೇಬೇಕು. ಇವಾಗಲೇ ಹೊಡಿತೀವಿ, ಎಣ್ಣೆ ಹೊಡಿಬೇಕು ಅಂತ. ಮನುಷ್ಯ ಕುಡ್ದು ಸಾಯ್ಬೇಕು. ಯಾಕಂದ್ರೆ 50 ವರ್ಷ ಬದುಕ್ತಿರೋದು ಹೆಚ್ಚು ಈಗಿನ ಜನ್ರೇಷನಲ್ಲಿ. ಲೆಫ್ಟಿಗ ಗೊತ್ತಿಲ್ಲ ಮಗ. ನೈಟು ಕ್ರೂಸಿಗೆ ಹೋಗೋಣ. ಕ್ರೂಸಲ್ಲಿ ಹೆಂಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಅಲ್ಲಿ ನೋಡಿರೋರಿಗೆ ಇನ್ನೊಂದ್ಸತಿ ನೋಡಿ, ಬೇಜಾರಾಗ್ಬೇಡಿ. ನೋಡೋಣ ಬನ್ನಿ, ಏನೋ ಮಾಡೋಣ ಬನ್ನಿ. 2 hours later. ಸೊ ಗಾಯ್ಸ್, ಈಗ ನಾವು ಕ್ರೂಸಿಗೆ ಹೋಗಿದ್ವಿ. ಸೊ ನಾನು, ನನ್ನ ಫ್ರೆಂಡ್ ಸಂಜು, ಹಿಂದೆ ಜಯರಾಜು, ಕ್ರೇಜಿ ಫೀಲಿಂಗ್ ಅನ್ಕೊಂಬಿಡಿ. ಇದು ಯಾವುದೋ ಬಸ್ಸಲ್ಲಿ ತಗೊಂಡು ಹೋಯ್ತವ್ರೆ. ಕ್ರೂಸಿಗೆ ಫಸ್ಟ್ ಟೈಮ್ ಹೋಯ್ತಿರೋದು. ನಿನ್ನ ಮಗ ಹೋಗಿದ್ದು? ಇವನು ಫಸ್ಟ್ ಟೈಮ್ ಹೋಯ್ತಿರೋದು ಕ್ರೂಸಿಗೆ. ಬನ್ನಿ, ಕ್ರೂಸ್ ಹೆಂಗಿರುತ್ತೆ, ಅಲ್ಲಿ ಏನೇನಿರುತ್ತೆ, ಏನೇನು ಸಿಗುತ್ತೆ ಎಲ್ಲ ಹೇಳ್ತೀವಿ. ಕ್ರೇಜಿ. ಗಾಯ್ಸ್, ಬಸ್ಸಲ್ಲಿ ಒಳ್ಳೆ ತಂದೆ ರೂಮ್ ಥರ ಲೈಟ್ ಹಾಕ್ಬಿಟ್ಟವ್ರೆ. ಏನಣ್ಣ ಮಗ, ಕಂಟು ಪೂರ್ತಿ ಕುಡ್ದು ಇಡೀ ಬಸ್ ಫುಲ್ ಮಲಗನೆ, ಎದ್ದಂತಾನೆ ಇಲ್ಲ. ಗೈಸ್, ನಮ್ಮ ಚಪಾತಿ ಬೇಜಾರಾಗ್ಬಿಟ್ಟಿನ ಗೈಸ್. ಯಾಕಮ್ಮ? ಹೇಳಪ್ಪ, ನೀನು ನನಗೆ ಹೇಳಕ್ಕೂ ಭಯ ಇಲ್ಲ. ಸಿಗರೇಟ್ ಕಿತ್ಕೊಂಡ್ಬಿಟ್ರು, ಕ್ರೂಸ್ ಒಳಗೆ ಎಂಟ್ರಿ ಇಲ್ಲ ಅಂತ. ಥೂ, ಇಲ್ಲಿ ನೋಡಿ, ನೊಂದ ಜೀವ 1, ನೊಂದ ಜೀವ 2, ನೊಂದ ಜೀವ 3.
ಸೊ ಗೈಸ್ ಫೈನಲಿ ನಮ್ಮ ಕ್ರೂಸ್ ಹತ್ರ ನಾವು ಬಂದಿದ್ದೀವಿ. ನಮ್ಮ ಕ್ರೂಸ್ ಹೆಸರು ಬಂದ್ಬಿಟ್ಟು ನಿರ್ವಾಣ ಅಂತ ಕಾಣಿಸ್ಬೋದು. ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ನಾವು ವಿಡಿಯೋ ಮಾಡ್ಬೋದು ಅಂತ ಹಾಕೋರೆ ಲೈ. ವಿಡಿಯೋ ಸರ್ವೈಲೆನ್ಸ್ ಅಂದರೆ CCTV ಸೆಕ್ಯೂರಿಟಿಲಿದೆ ಅಂತ ಕಣಲೈ. ಗೈಸ್ ಬನ್ನಿ ಒಳಗೋಣ. ಕಪಲ್ಸ್ ಕರ್ಕೊಂಡು ಮೇಲ್ಗಡೆ ಡ್ಯಾನ್ಸ್ ಆಡ್ಬೇಕಂತ ನನ್ನ ಹತ್ರ ಕಪಲೇ ಇಲ್ಲಲ್ಲ ಚಪಾತಿ. ಚೆನ್ನಾಗಿಲ್ಲ ಅವರು ಏನೋ ಅನ್ಕೊಂಬಂದ್ವಿ. ಹೆಂಗ ಹೋಯ್ತೆ ಊಟ ಕೊಡಿಲ್ಲ. ಈ ಊಟ ಕೊಡೋಕ್ಕೆ ಮಕ್ಕಳೆಲ್ಲ ಕಾಂಚಲಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ನಮ್ಮನ್ನು ಏನೂ ಇಲ್ಲ ಗುರು. ಬರಕ್ಕೆ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ ಅಲ್ಲ, ವೇಸ್ಟ್ ಇನ್ವೆಸ್ಟ್ಮೆಂಟ್ ಅದು. ಸಕ್ಕ ಡಿಸಪಾಯಿಂಟ್ಮೆಂಟ್ ಗುರು. ಇಲ್ಲ ನಮ್ಮನ್ನು ಯಾವುದೋ ಗೀತಾಂಜಲಿ ಆರ್ಕೆಸ್ಟ್ರಾ ನೋಡ್ದಂಗೆ ಐತೈತೆ ಗುರು. ಪಕ್ಕ ಗೈಸ್ ಆ್ಯಕ್ಚುಲಿ ನಿನ್ನೆ ಕ್ರೂಸಿಂದ ಹೊರಗೆ ಬಂದಾಗ ವಿಡಿಯೋ ಮಾಡಬೇಕಾಗಿತ್ತು. ಬಟ್ ವಿಡಿಯೋ ಒಳಗೆ ಅಂದರೆ ಹಾಕಿದ್ದೀನಿ ನೋಡಿದ್ರಲ್ಲ ಒಳಗಡೆ ಹೇಗಿರುತ್ತೆ ಅಂತ. ಸೊ ಏನಾಯ್ತು ಅಂದರೆ ಚಾರ್ಜ್ ಖಾಲಿ ಆಗ್ಬಿಡ್ತು ಗುರು. ಎರಡರಲ್ಲೂ ಮೊಬೈಲಲ್ಲೂ ಕ್ಯಾಮ್ರಾದಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಂದ್ವಿ, ಮನಿಕಂಡ್ವಿ. ಬೆಳಗ್ಗೆ ಎದ್ದು ಗೋವಾಗೆ ಟಾಟಾ ಹೇಳ್ತಾ ಇದ್ದೀವಿ. ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಹುಡುಗ ಇಲ್ಲಿ ಕರ್ಕೊಂಡು ಹೋಗ್ತಾನಂತ ಅವನಿಗೆ ಗೊತ್ತಿಲ್ಲ. ಎಲ್ಲ ಒಂದು ಹೋಗ್ತೀವಿ, ಬನ್ನಿ ಸಿಗೋಣ ಹೋಗೋಣ. ಚಪಾತಿ ಹಿಂದೆ ತಿರುಗು. ಎಲ್ಲಿದ್ದೀವು? ಹೋಮ್ ಬೀಚ್ ಇಲ್ಲಿಗೆ ಏನಕ್ಕೆ ಬಂದ್ವು? ಸೈಕಾಗಿದೆ ಗುರು. ಬೀಚ್ ಮಜಾ ಇದೆ ಮಗ. ಇದೊಂಥರ. ಫೈನಲಿ ನಾವೀಗ ಹೋಮ್ ಬೀಚ್ ಹತ್ರ ಇದ್ದೀವಿ. ನಾವು ಜೀವನೇ ಅಂದರೆ ಪ್ರಾಣನೇ ಪಣಕ್ಕಿಟ್ಬಿಟ್ಟು ಒಂದು ಫೋಟೋ ಶೂಟಿಗೆ ಹೋಗ್ತಿದ್ದೀವಿ. ಜಾಗ ನೋಡಿದ್ರೆ ಹೆಂಗಿದೆ ಅಂದರೆ ಹೀಗಿದೆ. ನಮಗೆ ಬದುಕಕ್ಕೆ ಆಸೆ ಇಲ್ಲ. ಅವ್ವ ದೇವ್ರೆ. ಸೊ ಚಪಾತಿವ್ರೆ ಹೊಡ್ರಿ ಜಂಪು. ಒಂದೊಂದು ರಾಕ್ ಕೂಡ ಒಂದೊಂದು ಮುತ್ತು ಗಾಯ್ಸ್. ನಮ್ಮ ತಾಯಿ ಸತ್ವಾಗ್ಲೂ ಇಳಿಯೋಕ್ಕಾಯ್ತಿಲ್ಲ. ಇಲ್ಲಿ ಭಯ ಬೇರೆ ಆಯ್ತೈತೆ. ಯಾಕೋ ಯಾಕೋ ಅಲ್ಲೇ ಮಚ್ಚ ಕ್ಯಾಮ್ರಾ ಇಟ್ಕೋ ಸೇರೋದು. ಕ್ಯಾಮ್ರಾ ಇಟ್ಕೊಳ ಅಂದ್ರೆ ಹಂಗೆ ಹೋದ ಗುರು. ಕೌನ್ ಬಿಡಿ ಜಂಪ್ ಹೊಡೆಯಲಿ. ಇಳಿಯ ಫಸ್ಟ್ ಇಳಿಯಲಿ. ಫೈನಲಿ ಮುಕ್ಳರ ಹತ್ರ ಬಂದ್ಬಿಟ್ಟಿದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ. ಏನು ಹೇಳ್ತೈತೆ ಪತಿ? ಸಮುದ್ರದ ಬಂದಿದ್ದೀವಿ. ನೋಡ್ಬಿಡಿ ಇಲ್ಲಿ ಎಲ್ಲ ಬೈಕ್ ಬಂದಿದ್ದಾವೆ. ಹೇಳ್ಕೊಳಕ್ಕೆ ನಿಮಗೆ ಕ್ಯಾಮ್ರಾದಲ್ಲಿ ಅರ್ಥ ಆಯ್ತಿಲ್ಲ ನಮ್ಮ ಕಷ್ಟ. ಬಟ್ A few minutes later. ಗೈಸ್ ನಾವೀಗ ಫೈನಲಿ ಗೋಕರ್ಣ ಬೀಚಿಗೆ ರೀಚ್ ಆಗಿದ್ದೀವಿ. ಸೊ ಇದನ್ನ ಒನ್ ಆಫ್ ದಿ ಕ್ಲೀನೆಸ್ಟ್ ಬಿಯರ್ ಅಥವಾ ಗೈಸ್ ನಾವೀಗ ಫೈನಲಿ ಗೋಕರ್ಣ ಬೀಚಿಗೆ ರೀಚ್ ಆಗಿದ್ದೀವಿ. ಇದನ್ನು ಕ್ಲಿಯರ್ ವಾಟರ್ ಇರೋ ಬೀಚ್ ಕೂಡ ಅಂತ ಹೇಳ್ತಾರೆ. ಒನ್ ಆಫ್ ದಿ ಕ್ಲೀನೆಸ್ಟ್ ಬೀಚ್ ಕೂಡ ಹೌದು. ಸೊ ನೀವು ನೋಡ್ಬೋದು ವಾಟರು ಎಷ್ಟು ಕ್ಲಿಯರ್ ಇದೆ. ಕ್ಲಿಯರ್ ಇರೋ ವಾಟರ್ನ ಈ ನನ್ನ ಮಗ ಗಲೀಜು ಮಾಡ್ತವನೆ. ಯಾಕಂತ ಗೊತ್ತಿಲ್ಲ. ಫೋನಲ್ಲಿ ಮಾತಾಡ್ಕೊಂಡು ಫೋನ್ ಬಿಡಿಸ್ತಾನಂತ ಭಯ ಐತೈತೆ. ಮತ್ತೆ ಅಲ್ಲೂ ಬಿದ್ದೆ, ಗೋವಾದಲ್ಲೂ ಬಿದ್ದೆ, ಇಲ್ಲೂ ಬಿದ್ದೆ. ಯಾಕೆ ನೀರಂದ್ರೆ ಅಷ್ಟು ಆಸೆನಾ? ಸರಿ ಆಲ್ ದಿ ಬೆಸ್ಟ್ ಗೈಸ್. ಹೋಗಿ ನಿದ್ದೆ ಬಿದ್ದು ಸಾಯ್ರಿ. ಓಕೆ ಬನ್ನಿ ಹಾಗೆ ಮಾತಾಡ್ಕೊಂಡು ಹೋಗೋಣ. ನಾನಂತೂ ಬೀಚಿಗೆ ಇಳಿತಿಲ್ಲ. ಅವನಕ್ಕ ನನಗೆ ಆಗ್ತಿಲ್ಲ. ಸಾಲ್ಟ್ ವಾಟರ್ ಗೋವಾದಲ್ಲಿ ಒಂದು ಅಜ್ಜಿ ತೊಡೆ ಒಳಗೆ ಹೋಗ್ಬಿಟ್ಟು ಮಳ್ಳು ಫುಲ್ಲು ಕ್ರೇಜಿಯಾಗಿ ಕೊಯ್ದಾಕ್ಬಿಟ್ಟಿದೆ. ಉರಿಯುತ್ತೆ. ನನಗೆ ಆಗಲ್ಲ ಸಾಲ್ಟ್ ವಾಟರ್. ಇಟ್ಸ್ ಓಕೆ ಬನ್ನಿ ಹುಡುಗರು ಹೋಗೋರೆ ಸ್ನಾನ ಮಾಡೋಕ್ಕೆ. ನೋಡೋಣ ಫುಲ್ ಇಲ್ಲಿ ಎಂಜಾಯ್ ಮಾಡೋಣ. ನಮ್ಮ ಬಾಯ್ಸ್ ಅಲ್ಲೇ ವಾಟ್ರಿಗೆ ಎಂಟ್ರಿ ಆಗ್ಬಿಟ್ಟು ಋಷಿ ಮುನಿಗಳ ಥರ ಕೂತ್ಕೊಂಡವ್ರೆ.
ಏಯ್ ಹಾಯ್ ಮಾಡ್ರು ನೋಡಿ ಅವರೇ. One day later. ಫೈನಲಿ ಮುರುಡೇಶ್ವರಕ್ಕೆ ರೀಚ್ ಆಗಿದ್ದೀವಿ. ನಾನು ನಮ್ಮ ಮಚ್ಚ ರೀಚ್ ಆಗಿದ್ದೀವಿ. ಸೊ ಈಗ ಒಳಗಡೆ ಹೋಗಿ ದರ್ಶನ ಮಾಡೋಣ ಬನ್ನಿ. ಇನ್ನೊಂದ್ಸತಿ ನೋಡ್ಕೊಂಬಿಡಿ ಟೆಂಪಲ್ನ. ಗಾಯ್ಸ್ ಇವನು ನಮ್ಮ ಜಯರಾಜ್ ಅವರು ಬಾಮೈದ. ಸೋನ್ ಅಂತ ಹೆಸರು. ಸೋನ್ ಹಾಯ್ ನಮ್ಮ ಹಾಯ್. ಇವನು ಯಾರು ಗೊತ್ತಲ್ಲ, ನಿನ್ನೆಯಿಂದ ನಮ್ಮ ಜೊತೆ ಸಾಯ್ತು ಅನ್ನೋದ್ಲಿಕ್ಕೆ ಜೀವನ ಚಿಕಿತ್ಸೆ ಬರ್ಸ್ಕೊಂಡು ಇವನು ಇವ್ರು ಹೆಗ್ಬೋದು. ನಮಸ್ಕಾರ. ಅವ್ರವ್ರು ತಿರುಗೇ ಬಿಟ್ಟು ಎಲ್ಲಿ ಇನ್ನೊಬ್ಬ ಇಲ್ಲ 10ನೇ ಕ್ಲಾಸ್ ಹುಡುಗ ಇಲ್ಲ. ಏಯ್ ಗೈಸ್ ಇವ್ನು ಏಜ್ ಗೆಸ್ಟ್ ಮಾಡ್ಬಿಡಿ ಗೈಸ್. ನಾನು ಕೇಳಿದ್ದು ಕೊಡ್ತೀನಿ ನಿಮಗೆ, ಗಿವ್ ಅವೇ ಮಾಡ್ಬಿಡ್ತೀನಿ. ಪಕ್ಕಾರ ಹೊಡ್ದಿರೋ ಏಜ್ ಕೇಳ್ಬಿಟ್ರೆ ನೀವು. ನೀನು ಇಲ್ಲೇ ನೀನು ಎಂಥ ದೊಡ್ಡ ಹೋಟೆಲ್ ತಿಂದಿರ್ತೀಯ, ಎಂಥ 5 ಸ್ಟಾರ್ ಹೋಟೆಲ್ ತಿಂದಿರ್ತೀಯ. ಹಾಂ ದೇವಸ್ಥಾನದ ಪ್ರಸಾದ ಥರ ನಿಮ್ಗೆ ಸಿಗುತ್ತಾ? ಹಾಂ ಇನ್ನೂ ಸಿಗಲ್ಲ. ಸಿಗಲ್ಲ. ದೇವಸ್ಥಾನದ ಊಟನೇ ಯಾರೇನೇ ಅಂದು. ಅಲ್ಲಿ ದರ್ಶನ ಆಯಿತು. 3ನೇ ವರ್ಷದಲ್ಲಿ ದರ್ಶನ ಆಗಿರೋದು ನಂದು. ಆ್ಯಕ್ಚುಲಿ 2 ವರ್ಷದ ಬಂದು ಹಂಗೆ ಹೋಗಿದೆ. ಸೊ ಟೆಂಪಲ್ ಆಲ್ಮೋಸ್ಟ್ ಆಲ್ ಮುರುಡೇಶ್ವರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಬಂದವರಿಗೆ ಗೊತ್ತಿರುತ್ತೆ. ಟೆಂಪಲ್ ಕೂಡ ಚೆನ್ನಾಗಿದೆ, ಎಲ್ಲ ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ಊಟದಲ್ಲಿ ಕೂಡ ಅಂದರೆ ಒಂಥರ ಅಲ್ಲಿಂದ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಏನು ಅಂತೀಯ ಮಗ? ಪ್ಲೇಟ್ ಸ್ವಲ್ಪ ಆಗ್ತಾರೆ ಊಟ ಎಲ್ಲ. ಸ್ವಲ್ಪ ಅಂದರೆ ಕೇಳಿದ್ರೆ ಜಾಸ್ತಿ ಆಗ್ತಾರೆ. ಸೊ ಮುರುಡೇಶ್ವರದಿಂದ ಈಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಮಗೂ ಗೊತ್ತಿಲ್ಲ. ಸಿಕ್ಕಿದ ಕಡೆ ಹೋಗ್ತಾ ಇರ್ತೀನಿ, ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಇವಾಗ ಈಗ ನಾವು 1 ಅವರ್ದಲ್ಲಿ ಅಪ್ಸರ್ಗೊಂಡು ಅಂತ ಫಾಲ್ಸ್ ಇದೆ. ಸೊ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ಹೇಳಿಲ್ವಾ, ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ಸಿಗಾಗಿ ಹೋಗ್ತಾನೆ ಇರ್ತೀವಿ. ಸೊ ಈಗ ಈ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಫಾಲ್ಸ್ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ನಾನು ನೋಡಿದ್ರೆ ಪಂಚೆ ಹಾಕೊಂಡು ಬಂದಿದ್ದೀನಿ ಫಾಲ್ಸಿಗೆ. ಏನು ಹೇಳ್ತೀರ ನನ್ನ ಕಷ್ಟ. ಪಂಚೆ ಬಿಚ್ಚಿ ಶಾರ್ಟ್ಸ್ ಹಾಕ್ಕೊಬೋದು. ಜಿಗಣೆ ಪಗಣೆ ಇತ್ತಂದರೆ ಒಂದು ಹೆಜ್ಜೆ ರಕ್ತ ಈರಿ ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟೆ ಭಯ ಇದೆ. ಸೊ ಈಗ ಚಪ್ಸ್ ಏನಮ್ಮ, ಏನು ಸಮಾಚಾರ? ಈಗ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೀನು ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಿದ್ದೆ, ಏನು ನೋಡೋಕೆ ಹೋಗ್ತಿದ್ಯಾ? ಕಾಯ್ಸ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬಂದಿದೆ. ಚೆನ್ನಾಗಿದೆ ಇವರು. ಒಂದು ನಿಮಿಷ ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ನೀನು ವ್ಯೂ ಪಾಯಿಂಟ್ ನೋಡ್ತಿದ್ಯಾ, ಪಾಯಿಂಟ್ ವ್ಯೂಗೆ ಹೋಗ್ತಿದ್ಯಾ? ಓಕೆ ಮ್ಯಾನ್. ಗೈಸ್ ಯಾವುದೋ ವ್ಯೂ ಪಾಯಿಂಟ್ ಅನ್ಕೊಂಬಂದ್ರೆ ಇದು ಏನಿಲ್ಲ ಗೈಸ್. ಇದು ಯಾವುದೋ ಗುಡ್ಡದ ಮೇಲೆ ಇದ್ಕೊಂಡು ಕೆಳಗಡೆ ಹೊಲಗಳು ನೋಡಬೇಕು. ನೋಡಿರಿ ನೀವು. ಕೆಳಗಡೆ ಫಾಲ್ಸ್ ಐತೆ. ಫಾಲ್ಸ್ ನೋಡೋಣ ಹೆಂಗೈತೆ. ಇಲ್ಲ ಹತ್ರದಲ್ಲಿ ಇದ್ದಂಗಿದೆ. ಅಂದರೆ ಜನಗಳು ಈಜು ಕೂಡ ಹೊಡಿತಾ ಇದ್ದಾರೆ. ಟೆಂಪಲ್ ಕೂಡ ಇದೆ ಒಂದು. ಬನ್ನಿ ಕೆಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಮ್ಮಿ ಆಗಲ್ಲ. ಮುಕ್ಳಾರೆ ಸೆಕೆಯಲ್ಲಿ ತಂಪಾಗಿರೋ ಬೀಚ್ ಅಂದ್ರೆ ಅಪ್ಸರ್ಗೊಂಡ ಬೀಚ್. ಫಾಲ್ಸು ಬೀಚ್ ವಾಟರ್ ಫಾಲ್ಸ್. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ವಾಟರ್ ಫಾಲ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಂದ್ರೆ ಇಲ್ಲಿರೋ ಜಾಗದಲ್ಲಿ ಇಲ್ಲಿರೋ ಹೀಟಿಗೆ ಸಕ್ಕತ್ತಾಗಿರೋ ವಾಟರ್ ಫಾಲ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಬನ್ನಿ ನೋಡಿ ಏನೋ ಮಾಡ್ತಿದ್ಯಾ ಇಲ್ಲಿ. ನೆನ್ನೆಯಿಂದ ಬೀಚ್ಗಳು ನೋಡಿ ನಂಗೂ ಬೇಜಾರಾಗ್ಬಿಟ್ಟಿದೆ. ಇದು 1 ಅವರ್ದಲ್ಲಿ ಈಕೋ ಬೀಚ್ ಅಂತ. ಇದು ಕೂಡ ಒನ್ ಆಫ್ ದಿ ಬ್ಯೂಟಿಫುಲ್ ಬೀಚೆ. ಸೊ ಜನ ಕಮ್ಮಿ. ಲೈಕ್ ಕಪಲ್ಸು ಅಂದರೆ ಪ್ರೈವಸಿ ಬೇಕಾದವರು ಈ ಬೀಚಿಗೆ ಬರ್ಬೋದು. ಯಾಕಂದರೆ ತುಂಬ ಜನ ಕಮ್ಮಿ ಇದ್ದಾರೆ. ನೀವು ನೋಡ್ಬೋದು ನೀರು ಕೂಡ ತುಂಬ ಕ್ಲೀನ್ ಇದೆ. ನೋಡಿ ಜನನೇ ಕಾಣಿಸ್ತಿಲ್ಲ ಗುರು. ಈ ಕಡೆ ಒಂದು ಫ್ಯಾಮಿಲಿ ಇದೆ ನೋಡಿ, ಇಷ್ಟೇ ಜನ ಇರೋದು. ನೀವೇನಾದ್ರು ಗೋವಾ ಬೀಚಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜನನೇ ಇಲ್ಲ. ಏನಂತೆ ಚಾಪ್ಸ್? ಜನ ಇದ್ದಾರಾ ಚಾಪ್ಸ್ ಇಲ್ಲಿ? ಬೀಚ್ ಕೂಡ ಅಷ್ಟು ಕ್ಲೀನ್ ಇದೆ ಅಲ್ಲ? ಆ್ಯಕ್ಚುಲಿ ನಮ್ಮ ಕರ್ನಾಟಕ ಬೀಚ್ಗಳೇ ತುಂಬ ಕ್ಲೀನ್ ಇರ್ತವೆ. ಸೊ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಕ್ಲೀನ್ನೆಸ್ನ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟರ್ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಕಪಲ್ಸಿನ ತೆಗ್ದು ನಮಗೆ ಬೇಜಾರಾಗ್ಬಿಟ್ಟಿದೆ. ಓಕೆ ಬನ್ನಿ ನೆಕ್ಸ್ಟ್ ಆ ಪ್ಲೇಸಿಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ಈ ಪ್ಲೇಸು ಚೆನ್ನಾಗಿದೆ, ನೋಡ್ಕೊಂಬಿಡಿ ಒಂದು ಸತಿ.